ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಪ್ರಸ್ತುತಪಡಿಸ್ತಾ ಇರ್ತೇವೆ. ಓಕೆ, ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಈ ಮೆಡಿಕಲ್ ವೀಡಿಯೋಸನ್ನು ಪ್ರೆಸೆಂಟ್ ಮಾಡಲಿಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ರಕ್ತಹೀನತೆ, ಎಸ್ಪೆಷಲಿ ಕಬ್ಬಿಣಾಂಶ ಕಡಿಮೆ ಇರುವಂಥ ರಕ್ತಹೀನತೆ, ಅಯರ್ನ್ ಡೆಫಿಷಿಯನ್ಸಿ ಅನೀಮಿಯಾ, ಈ ಅಯರ್ನ್ ಡೆಫಿಷಿಯನ್ಸಿ ಅನೀಮಿಯಾದಲ್ಲಿ ನಾವು ಹೇಗೆ ಮತ್ತು ಏನನ್ನು ಕೊಡಬೇಕು ಈ ಅನೀಮಿಯಾನ ಟ್ರೀಟ್ ಮಾಡಲಿಕ್ಕೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಈ ಅಯರ್ನ್ ಡೆಫಿಷಿಯನ್ಸಿ ಅನೀಮಿಯಾ ಅಥವಾ ಈ ಕಬ್ಬಿಣಾಂಶ ಕಡಿಮೆ ಆದಾಗ ಬರುವಂತಹ ರಕ್ತಹೀನತೆ, ಇದರ ಬಗ್ಗೆ ಸುಮಾರಷ್ಟು ವೀಡಿಯೋಸನ್ನು ಮಾಡಿದ್ದೇನೆ. ಓಕೆ, ಅದರ ಲಕ್ಷಣಗಳು ಏನು, ಹೇಗೆ ಡಯಾಗ್ನೋಸಿಸ್ ಮಾಡ್ತಾ ಇರ್ತೇವೆ, ಅಯರ್ನ್ ಸ್ಟಡೀಸ್ ಬ್ಲಡ್ ಟೆಸ್ಟ್ ಅಂದರೆ ಏನು, ಅದ್ರ ರಿಪೋರ್ಟನ್ನು ಹೇಗೆ ತಿಳ್ಕೊಳ್ಬೇಕು, ಇವೆಲ್ಲದರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೇನೆ. ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡೋಣ ಈ ಕಬ್ಬಿಣಾಂಶ ಕಡಿಮೆ ಇರುವಂಥ ರಕ್ತಹೀನತೆಯ ಟ್ರೀಟ್ಮೆಂಟ್. ಬಟ್ ಜಸ್ಟ್ ಟು ಗಿವ್ ಎನ್ ಐಡಿಯಾ, ಈಗ ನಮ್ಮ ದೇಶದಲ್ಲಿ ಈ ಕಬ್ಬಿಣಾಂಶ ಕಡಿಮೆ ಇರುವಂಥ ರಕ್ತಹೀನತೆ ಏನಿದೆ ಬಹಳ ಕಾಮನ್ ಅನೀಮಿಯಾ. ಇದು ನೀವು ನೋಡ್ತಾ ಇರ್ಬೋದು, ಪ್ರೆಗ್ನೆಂಟ್ ಮಹಿಳೆಯರು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಅವರಿಗೆ ಈ ಕಬ್ಬಿಣಾಂಶ ಇರುವಂಥ ಟ್ಯಾಬ್ಲೆಟ್ಸನ್ನು ಕೊಟ್ಟಿರ್ತಾರೆ. ಯಾಕಂದರೆ ಅಂಥವರಲ್ಲಿಗೆ ಈ ಕಬ್ಬಿಣಾಂಶದ ಡಿಮ್ಯಾಂಡ್ ಹೆಚ್ಚಿಗೆ ಆಗುತ್ತೆ. ಸೊ ಅಂಥವರಲ್ಲಿ ಈ ರಕ್ತಹೀನತೆ ನಾವು ಹೆಚ್ಚಿಗೆ ನೋಡ್ತಾ ಇರ್ತೇವೆ. ಬೆಳೆಯುವ ಮಕ್ಕಳಲ್ಲಿ, ಇನ್ಫಂಟ್ಸ್, ಚಿಲ್ಡ್ರನ್ನಲ್ಲಿ ಈ ಕಬ್ಬಿಣಾಂಶ ಕೊರತೆ ಹೆಚ್ಚಿಗೆ ಇರುತ್ತೆ. ಈ ನೀವು ನೋಡ್ಬೋದು ಮಕ್ಕಳಲ್ಲೆಲ್ಲ ಈ ಡಿವರ್ಮಿಂಗ್ ಮಾಡ್ತಾ ಇರ್ತೀವಿ ನಾವು, ಈ ಹೊಟ್ಟೆಯಲ್ಲಿ ಆಗುವಂತಹ ಈ ಹುಕ್ ವರ್ಮ್, ರೌಂಡ್ ವರ್ಮ್ಸ್ ಇವನ್ನೆಲ್ಲ ತೆಗಿಯೋಕ್ಕೆ ಅಲ್ಬೆಂಡಜಾಲ್ ಟ್ಯಾಬ್ಲೆಟ್ ಕೊಡ್ತಾ ಇರ್ತೀವಿ. ಯಾಕಂದರೆ ಇದರಿಂದ ಎಲ್ಲ ಅವರಿಗೆ ರಕ್ತಹೀನತೆ ಆಗ್ತಾ ಇರುತ್ತೆ. ಆ್ಯಂಡ್ ಯಾವ ರಕ್ತಹೀನತೆ, ಈ ಕಬ್ಬಿಣಾಂಶ ಕಡಿಮೆ ಇರುವಂಥ ರಕ್ತಹೀನತೆ ಮೋಸ್ಟ್ ಕಾಮನ್. ಸೊ ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು, ಚಿಲ್ಡ್ರನ್ ಇರ್ಬೋದು, ಗ್ರೋಯಿಂಗ್ ಟೀನೇಜರ್ಸ್ ಇರ್ಬೋದು, ಇಂಥವರಲ್ಲೆಲ್ಲ ನಾವು ಹೆಚ್ಚಿಗೆ ನೋಡ್ತಾ ಇರ್ತೇವೆ. ಯಾಕಂದರೆ ಕಬ್ಬಿಣಾಂಶದ ಡಿಮ್ಯಾಂಡೇ ಹೆಚ್ಚಿಗೆ ಇರುತ್ತೆ. ಎರಡನೇದು, ಆ ವ್ಯಕ್ತಿಗೆ ಯಾವುದೋ ಒಂದು ಕಾರಣದಿಂದ ಬ್ಲಡ್ ಲಾಸ್ ಆಗ್ತಾ ಇದೆ. ಪೈಲ್ಸ್ ಇತ್ತು, ಫಿಶರ್ ಇತ್ತು, ಬ್ಲೀಡಿಂಗ್ ಆಗ್ತಾ ಇದೆ. ಹೊಟ್ಟೆಯಲ್ಲಿಗೆ ಅಲ್ಸರ್ ಇತ್ತು, ಬ್ಲೀಡಿಂಗ್ ಆಗ್ತಾ ಇದೆ. ಪೇಷಂಟಿಗೆ ಬಹಳ ಮೆನೋರೇಜಿಯಾ ಅಥವಾ ಬಹಳ ಪೀರಿಯಡ್ಸಲ್ಲಿ ಬಹಳ ಬ್ಲೀಡ್ ಆಗ್ತಾ ಇತ್ತು, ಅದರಿಂದ ಅವರಿಗೆ ಈ ರೀತಿ ರಕ್ತಹೀನತೆ ಆಗ್ತಾ ಇರಬಹುದು. ಅಥವಾ ಪೇಷಂಟಿಗೆ ಯೂರಿನ್ನಲ್ಲಿ ಬ್ಲಡ್ ಹೋಗ್ತಾ ಇದೆ ಅಥವಾ ಮಲದಲ್ಲಿ ಬ್ಲಡ್ ಹೋಗ್ತಾ ಇದೆ. ಯಾವುದೇ ಒಂದು ಕಾರಣದಿಂದ ಬ್ಲಡ್ ಲಾಸ್ ಆಗ್ತಾ ಇದೆ ಅಂದಾಗ ಈ ಕಬ್ಬಿಣಾಂಶ ಕಡಿಮೆ ಇರುವಂತಹ ರಕ್ತಹೀನತೆ ಬರ್ತಾ ಇರಬಹುದು. ಅಥವಾ ಪೇಷಂಟಿಗೆ ಕಬ್ಬಿಣಾಂಶವೇ ಸಿಗ್ತಾ ಇರಲಿಕ್ಕಿಲ್ಲ, ಅವರ ಡಯಟ್ ಏನಿದೆ ಅದರಲ್ಲಿ ಕಬ್ಬಿಣಾಂಶವೇ ಇರಲಿಕ್ಕಿಲ್ಲ. ಬಹಳ ಕಡು ಬಡತನದಲ್ಲಿದ್ದವರಿಗೆಲ್ಲ ಒಂದು ಪ್ರಾಪರ್ ಫುಡ್ ಸಿಗ್ತಾ ಇರೋದಿಲ್ಲ, ಪುವರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ಅಂಥವರಲ್ಲಿ ಆ ಕಬ್ಬಿಣಾಂಶದ ಕೊರತೆ ನಾವು ನೋಡ್ತಾ ಇರ್ತೇವೆ. ಅಥವಾ ಅವರು ಬಹಳ ರಿಸ್ಟ್ರಿಕ್ಟಿವ್ ಡಯಟ್, ಈ ವೀಗನ್ಸು ಎಕ್ಸೆಟ್ರಾ ಬಹಳ ರಿಸ್ಟ್ರಿಕ್ಟಿವ್ ಡಯಟ್ ತಿಂತಾ ಇರ್ತಾರೆ, ಅದರಲ್ಲಿ ಕಬ್ಬಿಣಾಂಶ ಇರೋದೇ ಇಲ್ಲ, ಅಂಥವರಲ್ಲಿ ನಾವು ನೋಡ್ತಾ ಇರ್ತೇವೆ. ಸಪೋಸ್ ಅವರು ಡಯಟ್ ಅಂತೂ ಚೆನ್ನಾಗಿ ತಗೊಳ್ತಿರ್ತಾರೆ, ಬಟ್ ಅವರ ಹೊಟ್ಟೆಯಲ್ಲಿ ಅಥವಾ ಕರಳಿನಲ್ಲಿ ಏನೋ ಪ್ರಾಬ್ಲಮ್ ಇದೆ, ಕಬ್ಬಿಣಾಂಶವನ್ನು ಹೀರ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪೇಷಂಟಿಗೆ ಹೊಟ್ಟೆ ಸರ್ಜರಿ ಆಗಿದೆ, ಹೊಟ್ಟೆಯಲ್ಲಿ ಅಲ್ಸರ್ ಆಗಿದೆ, ಇನ್ಫ್ಲಮೇಟರಿ ಬಾವೆಲ್ ಡಿಸೀಸ್ ಆಗಿದೆ, ಕ್ರಾನ್ಸ್ ಡಿಸೀಸು, ಅಲ್ಸರೇಟಿವ್ ಕೊಲೈಟಿಸ್ಸು, ಈ ರೀತಿ ರೋಗಗಳಿದ್ದಾವೆ, ಹೊಟ್ಟೆದು ಯಾವುದೋ ಒಂದು ಬೇರಿಯಾಟ್ರಿಕ್ ಸರ್ಜರಿ ಆಗಿದೆ. ಈ ಥರದ್ದೆಲ್ಲ ಇದ್ದಾಗ ಈ ಕಬ್ಬಿಣಾಂಶ ಅಬ್ಸಾರ್ಬೇ ಆಗೋದಿಲ್ಲ, ಪೇಷಂಟಿಗೆ ಅಯರ್ನ್ ಡೆಫಿಷಿಯನ್ಸಿ ಆಗ್ಬೋದು. ಪೇಷಂಟ್ಸ್ ಕೆಲವೊಂದು ಔಷಧಿಗಳ ಮೇಲಿದ್ದಾರೆ, ಆ್ಯಂಟಾಸಿಡ್ಸನ್ನು ತೆಗೆದುಕೊಳ್ತಾನೇ ಇದ್ದಾರೆ, ಅಂಥವರಲ್ಲಿ ಅಯರ್ನ್ ಡೆಫಿಷಿಯನ್ಸಿ ಆಗ್ಬೋದು. ಸೊ ಇವೆಲ್ಲ ಕಾರಣಗಳು ಈ ಕಬ್ಬಿಣಾಂಶ ಕಡಿಮೆ ಆಗಿ ರಕ್ತಹೀನತೆ ಡೆವಲಪ್ ಆಗಲಿಕ್ಕೆ. ಗಂಡಸರಲ್ಲಿ 13ಕ್ಕಿಂತ ಕಡಿಮೆ ಬಂತು ಅವ್ರ ಹಿಮೋಗ್ಲೋಬಿನ್, ಆ್ಯಂಡ್ ಹೆಣ್ಮಕ್ಳಲ್ಲಿ 12ಕ್ಕಿಂತ ಕಡಿಮೆ ಬಂತು. ಪ್ರೆಗ್ನೆಂಟ್ ಇರದೇ ಇರುವಂಥ ಮಹಿಳೆಯರಲ್ಲಿ, ಪ್ರೆಗ್ನೆಂಟ್ ಇದ್ದವರಲ್ಲಿ 11ಕ್ಕಿಂತ ಕಡಿಮೆ ಬಂತು ಹಿಮೋಗ್ಲೋಬಿನ್ ಅಂದಾಗ ನಾವು ಇದನ್ನು ರಕ್ತಹೀನತೆ ಅಂತ ಹೇಳ್ತಾ ಇರ್ತೇವೆ. ಸೊ ಈಗ ಅಯರ್ನ್ ಡೆಫಿಷಿಯನ್ಸಿ, ಕಬ್ಬಿಣಾಂಶ ಕಡಿಮೆ ಇರುವಂತಹ ವ್ಯಕ್ತಿಗಳಲ್ಲಿ ನಾವೇನು ನೋಡ್ತಾ ಇರ್ತೇವೆ, ಒಂದು ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರುತ್ತೆ. ಎರಡನೇದು, ಅವರ ಅಯರ್ನ್ ಲೆವೆಲ್ಸ್, ನಾವು ಅವರ ರಕ್ತದಲ್ಲಿ ಕಬ್ಬಿಣಾಂಶದ ಸ್ಟಡಿಯನ್ನು ಮಾಡಿದಾಗ ಅಯರ್ನ್ ಸ್ಟಡೀಸಲ್ಲಿ ಅಯರ್ನ್ ತುಂಬ ಕಡಿಮೆ ಇರುತ್ತೆ, ಫೆರಿಟಿನ್ ಕಡಿಮೆ ಇರುತ್ತೆ. ಓಕೆ, ಆ್ಯಂಡ್ ಪೇಷಂಟ್ಸಿಗೆ ಲಕ್ಷಣಗಳೇನಿರ್ತವೆ, ತುಂಬ ಸುಸ್ತಾಗೋದು, ತಲೆ ತಿರುಗ್ದಂಗೆ ಆಗೋದು, ಯಾವುದ್ರಲ್ಲೂ ಇಂಟ್ರೆಸ್ಟೇ ಇರೋದಿಲ್ಲ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇರೋದಿಲ್ಲ, ಮುಖದಲ್ಲಿ ಒಂದು ಕಳೆನೇ ಇರೋದಿಲ್ಲ, ತುಂಬ ಪೇಲಾಗಿ ಕಾಣ್ತಿರ್ತಾರೆ, ಬೀಳ್ಚ್ಕೊಂಡಂಗೆ ಕಾಣ್ತಿರ್ತಾರೆ,
ಕೂದಲ ಉದುರೋದಿರ್ಬೋದು, ನಾಲಿಗೆ ಏನಿರುತ್ತೆ ದಪ್ಪಗಾಗಿರುತ್ತೆ, ಅಲ್ಲಿ ಕ್ರ್ಯಾಕ್ಸ್ ಥರ ಬಂದಿರ್ತವೆ, ಈ ಲಿಪ್ಸ್ ಇನ್ನು ಎರಡೂ ಸೈಡಲ್ಲಿ ನೀವು ನೋಡ್ಬೋದು ಆ್ಯಂಗ್ಯುಲರ್ ಕಿಲೈಟಿಸ್, ಎರಡೂ ಕಡೆಯಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ, ಬಾಯಿಯ ಹುಣ್ಣಾಗ್ತಾ ಇರಬಹುದು. ಓಕೆ, ಸೊ ಈ ರೀತಿ ಸುಮಾರಷ್ಟು ಲಕ್ಷಣಗಳು ಬರ್ತಾ ಇರ್ಬೋದು ಈ ರಕ್ತಹೀನತೆಯಲ್ಲಿ, ಎಸ್ಪೆಷಲಿ ಈ ಕಬ್ಬಿಣಾಂಶ ಕೊರತೆ ಇರುವಂಥ ರಕ್ತಹೀನತೆ. ಸೊ ಒಂದು ಸಲ ನಮಗೆ ಕಬ್ಬಿಣಾಂಶದ ಕೊರತೆ ಇದೆ ಅಂತ ಗೊತ್ತಾದಾಗ ನಾವು ಏನು ಮಾಡಬೇಕು? ಫಸ್ಟ್ ಥಿಂಗ್ ಡಾಕ್ಟರ್ ಏನು ಮಾಡ್ತಾರೆ, ನೋಡ್ತಾರೆ ನಿಮ್ಮ ಅನೀಮಿಯಾ ಯಾವ ಡಿಗ್ರಿ ಇದೆ, ಮೈಲ್ಡ್ ಇದೆಯೋ, ಮಾಡ್ರೇಟ್ ಇದೆಯೋ, ಸಿವಿಯರ್ ಇದೆಯೋ. ಸಿವಿಯರ್ ಅಂದರೆ ನಿಮ್ಮ ಹಿಮೋಗ್ಲೋಬಿನ್ 5 ಇದೆ, 4 ಇದೆ, ಇದೆಲ್ಲ ಸಿವಿಯರ್ ಅನೀಮಿಯಾ. ಓಕೆ, ಈಗ ಮೈಲ್ಡ್ ಅಂತ ಇದ್ದರೆ ಈಗ 13 ಇರೋದು ಒಂದು 11ರಿಂದ 12 ಇದೆ ಅಂದರೆ ಓಕೆ ಸ್ವಲ್ಪನೇ ಇದೆ ಅಂತ ಮೈಲ್ಡ್ ಅನೀಮಿಯಾ. ಸಿವಿಯರ್ ಅಂದರೆ ಬಹಳ ಕಡಿಮೆ ಆಗೋಗಿದೆ. ಸೊ ಡಿಪೆಂಡಿಂಗ್ ಆನ್ ದ ಡಿಗ್ರಿ ಆಫ್ ಅನೀಮಿಯಾ ನಾವು ನಿಮಗೆ ಟ್ರೀಟ್ಮೆಂಟನ್ನು ಹೇಳಬೇಕಾಗತ್ತೆ. ಬಟ್ ಮೇನ್ಲಿ ಈ ಟ್ರೀಟ್ಮೆಂಟಿನ ಜೊತೆಗೆ ಏನಿರುತ್ತೆ, ಡಯಟ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ನಾವು ಏನು ಡಯಟ್ ತಿನ್ನಬೇಕು, ಯಾವ ಥರದ ಫುಡ್ಡನ್ನು ತೊಗೊಳ್ಬೇಕು, ಅದರೆಲ್ಲದರ ಬಗ್ಗೆನೂ ನಾನೊಂದು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೇನೆ. ನೀವು ಆ ವಿಡಿಯೋನ ರೆಫರ್ ಮಾಡಿ. ಯಾಕಂದರೆ ನೀವು ಏನೇ ಸಪ್ಲಿಮೆಂಟ್ ತೆಗೆದುಕೊಳ್ತಾ ಇರಿ, ಬಟ್ ಅಯನ್ ರಿಚ್ ಫುಡ್ಡನ್ನು ತೆಗೆದುಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಆ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ವೆಜಿಟೇರಿಯನ್ಸಿಗೆ, ನಾನ್ ವೆಜಿಟೇರಿಯನ್ಸಿಗೆ ಏನೇನು ಫುಡ್ ಚಾಯ್ಸಸ್ ಇರ್ತವೆ, ಯಾವ ಬೀಜಗಳಲ್ಲಿ, ಯಾವ ಹಣ್ಣಲ್ಲಿ, ಯಾವ ತರಕಾರಿಗಳಲ್ಲಿ ಅಯನ್ ಸೋರ್ಸಸ್ ಹೆಚ್ಚಿಗೆ ಇರ್ತವೆ, ನೀವು ಏನು ಮಾಡ್ಬೋದು ಅಯನ್ನನ್ನು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ, ಇವೆಲ್ಲವನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನಿಮಗೆ ಅಯನ್ ಡೆಫಿಷಿಯನ್ಸಿ ಅನೀಮಿಯಾ ಇದೆ ಅಂದಾಗ ನಿಮ್ಮ ಡಯಟನ್ನು ಫಸ್ಟು ನೀವು ಸರಿ ಮಾಡ್ಕೊಳ್ಬೇಕು. ಟ್ರೀಟ್ಮೆಂಟ್ ಹೇಗೆ ಮಾಡೋದು? ಫಸ್ಟ್ ಆಫ್ ಆಲ್ ಕಾಸ್ ಏನಾದರೂ ನಮ್ಗೆ ಕಂಡು ಬಂತು ಅಂದರೆ ನಾವು ಅದನ್ನು ಟ್ರೀಟ್ ಮಾಡಬೇಕು. ಓಕೆ, ಈಗ ಸಪೋಸ್ ಆ ವ್ಯಕ್ತಿಗೆ ಬಹಳ ಬ್ಲೀಡ್ ಆಗ್ತಾ ಇದೆ, ಅವರಿಗೆ ಫೈಬ್ರಾಯ್ಡ್ ಇದೆ, ಎಡಿನೋಮಯೋಸಿಸ್ ಇದೆ, ಎಂಡೋಮೆಟ್ರಿಯೋಸಿಸ್ ಇದೆ, ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡಬೇಕು. ಅದ್ರ ಟ್ರೀಟ್ಮೆಂಟಿನ ಜೊತೆ ಈ ಥರದ ಔಷಧಿ ಮಾತ್ರೆಗಳನ್ನು ಕೊಡಬೇಕಾಗತ್ತೆ. ಅದನ್ನು ನಾವು ಏನು ಮಾಡ್ತಾ ಇಲ್ಲ, ಬರೀ ನಿಮ್ಮ ಕಬ್ಬಿಣಾಂಶ ಹೆಚ್ಚಿಗೆ ಮಾಡೋಕ್ಕೆ ನಮ್ಗೆ ಔಷಧಿ ಕೊಡಿ ಅಂದರೆ ಅದೇನು ಉಪಯೋಗ ಇಲ್ಲ. ಯಾಕಂದರೆ ಅದು ಕಬ್ಬಿಣಾಂಶ ರೆಡಿ ಆದ್ರೂ ಅದೆಲ್ಲ ಮತ್ತೆ ಹೋಗ್ತಾನೆ ಇರುತ್ತೆ ಇನ್ ದ ಫಾರ್ಮ್ ಆಫ್ ಬ್ಲೀಡಿಂಗ್. ಓಕೆ, ಸೊ ಮೇನ್ ಥಿಂಗ್ ಅಂತ ಹೇಳಿದರೆ ಯಾವುದರಿಂದ ನಿಮಗೆ ಈ ಕಬ್ಬಿಣಾಂಶ ಕಡಿಮೆ ಆಗಿದೆ ಆ ಕಾರಣವನ್ನು ಹುಡುಕಬೇಕು ಆ್ಯಂಡ್ ಅದನ್ನು ಟ್ರೀಟ್ ಮಾಡಬೇಕು. ಫೈಬ್ರಾಯ್ಡ್ಸ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ, ಗ್ಯಾಸ್ಟ್ರಿಕ್ ಅಲ್ಸರ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡಬೇಕು. ಕೆಲವೊಂದು ಔಷಧಿಗಳಿಂದ ಆಗ್ತಾ ಇದ್ದರೆ ಅದನ್ನು ನಾವು ನಿಲ್ಲಿಸಬೇಕಾಗತ್ತೆ ಅಥವಾ ಬೇರೆ ಡೋಸೇಜನ್ನು ಕೊಡಬೇಕಾಗತ್ತೆ. ಓಕೆ, ಸೊ ಹೀಗೆ ಮಾಡುವುದರ ಜೊತೆ ಕೆಲವೊಂದು ಟ್ಯಾಬ್ಲೆಟ್ಸು, ಮೆಡಿಸಿನ್ಸು, ಇಂಜೆಕ್ಷನ್ಸು ನಿಮ್ಮ ಡಾಕ್ಟರ್ ನಿಮ್ಗೆ ಕೊಡ್ತಾ ಇರ್ತಾರೆ ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಆಫ್ ಅನೀಮಿಯಾ. ಎಷ್ಟು ಸಿವಿಯರ್ ಇದೆ, ಎಷ್ಟು ನಿಮ್ಮ ಅನೀಮಿಯಾ ಇದೆ ಅದರ ಮೇಲೆ ನಿಮಗೆ ಈ ಔಷಧಿಗಳನ್ನು ಕೊಡ್ತಾ ಇರ್ತಾರೆ. ಈಗ ಈ ಕಬ್ಬಿಣಾಂಶ ಹೆಚ್ಚಿಗೆ ಮಾಡಲಿಕ್ಕೆ ನಮ್ಮ ಹತ್ರ ಟ್ಯಾಬ್ಲೆಟ್ಸ್ ಇದ್ದಾವೆ, ಇಂಜೆಕ್ಷನ್ಸ್ ಇದ್ದಾವೆ ಮತ್ತು ಸಿರಪ್ಸ್ ಇದ್ದಾವೆ. ಓಕೆ, ಟ್ಯಾಬ್ಲೆಟ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಫೆರಸ್ ಸಲ್ಫೇಟ್, ಫೆರಸ್ ಫ್ಯೂಮರೇಟ್, ಫೆರಸ್ ಎಸ್ಕಾರ್ಬೇಟ್, ಈ ರೀತಿ ಡಿಫ್ರೆಂಟ್ ಫಾರ್ಮುಲೇಷನ್ಸ್ ಇರ್ತವೆ. ಓಕೆ, ಸೊ ಡಿಪೆಂಡಿಂಗ್ ಆನ್ ಈಚ್ ಇಂಡಿವಿಜುವಲ್ ಕೇಸಸ್ ನಾವು ಟ್ಯಾಬ್ಲೆಟ್ಸನ್ನು ಪೇಷಂಟ್ಸಿಗೆ ಕೊಡ್ತಾ ಇರ್ತೇವೆ. ಕೆಲವೊಂದು ಟ್ಯಾಬ್ಲೆಟ್ಸು ಬಹಳ ಚೆನ್ನಾಗಿ ಅಬ್ಸಾರ್ಬ್ ಆಗಿಬಿಡ್ತವೆ, ಕೆಲವೊಂದರಲ್ಲಿ ಸೈಡ್ ಇಫೆಕ್ಟ್ಸ್ ಹೆಚ್ಚಿಗೆ ಮಾಡುವಂಥ ಚಾನ್ಸಸ್ ಇರುತ್ತೆ, ಕೆಲವೊಂದರಲ್ಲಿ ಐರನ್ ಕಡಿಮೆ ಇರುತ್ತೆ ಬಟ್ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಫಾರ್ಮುಲೇಷನ್ಸ್ ಇರ್ತವೆ. ಡಿಪೆಂಡಿಂಗ್ ಅಪಾನ್ ಇಂಡಿವಿಜುವಲ್ ಕೇಸಸ್ ಡಾಕ್ಟರ್ಸ್ ನಿಮಗೆ ಈ ಥರದ ಟ್ಯಾಬ್ಲೆಟ್ಸನ್ನು ಪ್ರಿಸ್ಕ್ರೈಬ್ ಮಾಡ್ತಾ ಇರ್ತಾರೆ. ಒಂದು ವ್ಯಕ್ತಿಗೆ ರಕ್ತಹೀನತೆ ಇದೆ, ಏಜ್ 12ಕ್ಕಿಂತ ಮೇಲಿದೆ ಅಂದಾಗ ನಾವು ಈ ರಕ್ತಹೀನತೆಗೆ ಫೆರಸ್ ಫ್ಯೂಮರೇಟೋ, ಫೆರಸ್ ಸಲ್ಫೇಟೋ ಈ ಟ್ಯಾಬ್ಲೆಟ್ಸನ್ನು 3 ಸಲ ಕೊಡ್ತಾ ಇರ್ತೀವಿ ಪೇಷಂಟಿಗೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ. ಓಕೆ, ಆ್ಯಂಡ್ ಅದು ಸಿರಪ್ ಇತ್ತು ಅಂತ ಹೇಳಿದರೆ ಒಂದು 5 ml ಅನ್ನು ಕೊಡ್ತಾ ಇರ್ತೀವಿ ಪೇಷಂಟಿಗೆ 1 ಸಲ ಅಥವಾ 2 ಸಲ. ಇದು ಅನೀಮಿಯಾನ ಟ್ರೀಟ್ ಮಾಡಬೇಕಾದ್ರೆ. ಈಗ ಟ್ರೀಟ್ ಆಯಿತು, ಪೇಷಂಟಿಗೆ ನಾವು ಕೊಟ್ವಿ, ಬಟ್ ಮೇಂಟೆನೆನ್ಸಿಗೂ ಸಹ ನಾವು ಕೊಡಬೇಕಾಗತ್ತೆ. ಸೊ ಎಷ್ಟು ದಿನ ಬೇಕಾಗತ್ತೆ ಹಿಮೋಗ್ಲೋಬಿನ್ ಒಂದು ಲೆವೆಲಿಗೆ ಬರಲಿಕ್ಕೆ? ಮಿನಿಮಮ್ ಒಂದು 2 ತಿಂಗಳಾದರೂ ಬೇಕು. ಇವತ್ತು ತೊಗೊಂಡ್ರಿ ನಾಳೆನೇ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗೋದಿಲ್ಲ. ಅದರಲ್ಲೂ ಟ್ಯಾಬ್ಲೆಟ್ಸ್ ಮತ್ತು ಸಿರಪ್ಪಿಗೆ ಹಿಮೋಗ್ಲೋಬಿನನ್ನು ಹೆಚ್ಚಿಗೆ ಮಾಡೋಕ್ಕೆ ಸ್ವಲ್ಪ ಹೆಚ್ಚಿಗೆ ಟೈಮ್ ಬೇಕಾಗ್ತಾ ಇರುತ್ತೆ. ಸೊ ಆದ್ದರಿಂದ ನಿಮಗೆ ಸ್ವಲ್ಪವೇ ರಕ್ತಹೀನತೆ ಇತ್ತು ಅಂದಾಗ ನಾವು ನಿಮಗೆ ಈ ಟ್ಯಾಬ್ಲೆಟ್ಸ್ ಮತ್ತು ಸಿರಪ್ಪನ್ನು ಕೊಡ್ತಾ ಇರ್ತೀವಿ. ಬಹಳ ಸಿವಿಯರ್ ಇದೆ, ಒಂದು 4 ಗ್ರಾಮ್ ಇದೆ, 5 ಗ್ರಾಮ್ ಇದೆ ನಿಮ್ಮ ಹಿಮೋಗ್ಲೋಬಿನ್ ಎಲ್ಲ, ಆವಾಗ ನಿಮ್ಮ ಡಾಕ್ಟ್ರು ಇಂಜೆಕ್ಷನನ್ನು ಕೊಡ್ತಾ ಇರ್ತಾರೆ. ಸೊ ಈ ಟ್ಯಾಬ್ಲೆಟನ್ನು ಅನೀಮಿಯಾ ಟ್ರೀಟ್ ಮಾಡೋಕ್ಕೆ ನಾವು 3 ಸಲ ಕೊಡ್ತಾ ಇರ್ತೀವಿ. ಮೇಂಟೆನೆನ್ಸ್ ಡೋಸ್ ಏನಿದೆ ಆವಾಗ ನಾವು ಪೇಷಂಟಿಗೆ 1 ಸಲ ಅಥವಾ 2 ಸಲ ಈ ಟ್ಯಾಬ್ಲೆಟನ್ನು ತೊಗೊಳ್ಳಿ, ಮಿನಿಮಮ್ ಒಂದು 3 ಮಂತ್ಸ್ ತೊಗೊಳ್ಳಿ ಅಂತ
ಅಂತ ಹೇಳ್ತಾ ಇರ್ತೀವಿ, ಡಿಪೆಂಡಿಂಗ್ ಎಷ್ಟು ಸಿವಿಯರ್ ನಿಮ್ಮ ಅನಿಮಿಯಾ ಇದೆ. ಈಗ ಐರನ್ ಇಂಜೆಕ್ಷನ್ ಸಹ ಬರ್ತಾ ಇರ್ತವೆ. ಐರನ್ ಇಂಜೆಕ್ಷನ್ಸು ಎಲ್ಲರಿಗೂ ಕೊಡೋದಿಲ್ಲ. ಬಹಳ ಸಿವಿಯರ್ ಇದೆ, ಪೇಷಂಟಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಇದೆ, ಅಥವಾ ಪೇಷಂಟಿಗೆ ಹೊಟ್ಟೆಯ ಏನಾದರೂ ಉರಿಯೂತದ ರೋಗಗಳಿದ್ದಾವೆ, ಅಂಥ ಕಂಡೀಷನ್ಸಲ್ಲೆಲ್ಲ ಎಲ್ಲಿ ಅವರಿಗೆ ಐರನನ್ನು ಸರಿಯಾಗಿ ಹೀರ್ಕೊಳ್ಳೋಕ್ಕಾಗ್ತಾ ಇರೋದಿಲ್ಲ, ಹಿಮೋಗ್ಲೋಬಿನ್ 4, 5 ಈ ರೀತಿ ಇದ್ದಾಗ ನಾವು IV ಇಂಜೆಕ್ಷನ್, ಇಂಟ್ರಾವೇನಸ್ ನಿಮ್ಮ ನರಗಳಲ್ಲಿ ಈ ಇಂಜೆಕ್ಷನನ್ನು ಕೊಡ್ತಾ ಇರ್ತೀವಿ. ಇದನ್ನು ನಿಮ್ಮ ಡಾಕ್ಟರಿನ ಸೂಪರ್ವಿಷನ್ ಅಂಡರೇ ನೀವು ತೆಗೆದುಕೊಳ್ಬೇಕು. ಓಕೆ, ನಿಮ್ಮ ಸ್ನಾಯುಗಳಲ್ಲೂ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಸಹ ಅವೈಲೇಬಲ್ ಇರುತ್ತೆ, ಬಟ್ ಅದು ಸ್ವಲ್ಪ ಪೇನ್ಫುಲ್ ಇರುತ್ತೆ. ಸೊ ನೀವು ಈ ಐರನ್ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ತಾ ಇದ್ದೀರಿ ಅಂದಾಗ ಕೆಲವೊಂದು ಥಿಂಗ್ಸನ್ನು ನೀವು ನೆನಪಿಟ್ಕೊಳ್ಬೇಕು. ಒಂದು, ಈ ಟ್ಯಾಬ್ಲೆಟ್ಸು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡ್ರೆ ಚೆನ್ನಾಗಿ ಇವು ಹೀರ್ಕೊಳ್ಳುತ್ತೆ ನಿಮ್ಮ ಬಾಡಿ. ಓಕೆ, ಸೊ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋಕ್ಕಾಯಿತು ಅಂದರೆ ನೀವು ತೆಗೆದುಕೊಳ್ಬೇಕು. ಬಟ್ ಕೆಲವೊಬ್ಬರಿಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡ್ರೆ ಒಂಥರ ವಾಮಿಟಿಂಗ್ ಬಂದಂಗೆ ಆಗೋದು, ಹೊಟ್ಟೆಯಲ್ಲಿ ಒಂಥರ ಮುರಿದಂಗೆ ಆಗೋದು, ಕ್ರ್ಯಾಂಪ್ಸ್ ಬಂದಂಗೆ ಆಗೋದು ಆಗ್ತಾ ಇರುತ್ತೆ. ಓಕೆ, ಅಂಥವ್ರು ಏನು ಮಾಡಬೇಕು, ನೀವು ಆಹಾರ ತಿಂದ್ಕೊಂಡು 1 ಅಥವಾ 2 ತಾಸು ಗ್ಯಾಪ್ ಬಿಟ್ಟು ನೀವು ಈ ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೋದು. ಎರಡನೇದು, ಈ ಟ್ಯಾಬ್ಲೆಟನ್ನು ಟೀ, ಕಾಫಿ, ಮಿಲ್ಕು, ಹಾಲು ಇವುಗಳ ಜೊತೆ ತೆಗೆದುಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಕ್ಯಾಲ್ಶಿಯಂ ಇರುವಂತಹ ದ್ರವಗಳಲ್ಲಿ ಈ ಐರನ್ ಅಬ್ಸಾರ್ಪ್ಷನ್ ಸರಿಯಾಗೋದಿಲ್ಲ. ಸೊ ಚಾ, ಕಾಫಿ ಇವುಗಳ ಜೊತೆ ಈ ಐರನ್ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ನೀವು ಟೀ, ಕಾಫಿ ಎಲ್ಲ ಕುಡ್ಕೊಂಡ್ರಿ ಅಂದರೆ 1-2 ತಾಸು ಗ್ಯಾಪ್ ಬಿಟ್ಟು ಈ ಐರನ್ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಬೋದು. ಮೂರನೇದು, ಈ ಟ್ಯಾಬ್ಲೆಟನ್ನು ನೀವು ವಿಟಮಿನ್ ಸಿ ಅಥವಾ ಈ ವೈಟಮಿನ್ ಸಿ ಇರುವಂತಹ ಜ್ಯೂಸಸ್ಸು ಲೈಕ್ ಲೆಮನ್ ಜ್ಯೂಸು ಅಥವಾ ಆರೆಂಜ್ ಜ್ಯೂಸು, ಟೊಮ್ಯಾಟೊ ಜ್ಯೂಸು ಇಂಥವುದರ ಜೊತೆ ತೆಗೆದುಕೊಂಡಾಗ ಇದರ ಅಬ್ಸಾರ್ಪ್ಷನ್, ಹೀರ್ಕೊಳ್ಳುವಿಕೆ ಏನಿರುತ್ತೆ ಅದು ಚೆನ್ನಾಗಿರುತ್ತೆ. ಬಟ್ ನಿಮ್ಗೆ ಆಗಲಿಲ್ಲ ಅಂದರೆ ನೀವು ಪ್ಲೇನ್ ವಾಟರ್ ಜೊತೆ ತೆಗೆದುಕೊಳ್ಬೋದು. ದೆರ್ ಈಸ್ ನಥಿಂಗ್ ಮ್ಯಾಂಡೇಟ್ರಿ, ಬಟ್ ವೈಟಮಿನ್ ಸಿ ಐರನ್ನಿನ ಅಬ್ಸಾರ್ಪ್ಷನನ್ನು ಹೆಚ್ಚಿಗೆ ಮಾಡ್ತಾ ಇರುತ್ತೆ. ನಿಮ್ಗೆ ಬೇಕಾಗಿದ್ದ ಹಾಗೆ ಅದನ್ನು ಐರನನ್ನು ತೆಗೆದುಕೊಳ್ತಾ ಹೋಗಬೇಡಿ. ಓವರ್ ಡೋಸ್ ಆಯಿತು ಅಂದರೆ ಇದು ನಿಮಗೆ ಪ್ರಾಬ್ಲಮ್ಸನ್ನು ಮಾಡ್ಬೋದು. ಈ ಥರದ ಟ್ಯಾಬ್ಲೆಟ್ಸ್ ಏನಿರ್ತವೆ, ಐರನ್ ಟ್ಯಾಬ್ಲೆಟ್ಸನ್ನು ಬಾಯಲ್ಲಿ ಚೂ ಮಾಡೋದು ಅಥವಾ ಕಡಿಯೋದು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನೀರಿನ ಜೊತೆ ನುಂಗಬೇಕು. ಮಕ್ಕಳಿಂದ ಈ ಟ್ಯಾಬ್ಲೆಟ್ಸನ್ನು ನೀವು ದೂರ ಇಡಬೇಕು, ಯಾಕಂದರೆ ಐರನ್ ಓವರ್ ಡೋಸ್ ಬಹಳ ಡೇಂಜರಸ್ ಆಗಿರ್ಬೋದು. ಓಕೆ, ಸೊ ಇವು ಕೆಲವೊಂದು ಪ್ರಿಕಾಷನ್ಸ್ ನೀವು ಈ ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕಾದ್ರೆ. ಈ ಟ್ಯಾಬ್ಲೆಟ್ಸಿಂದ ಏನು ಸೈಡ್ ಇಫೆಕ್ಟ್ಸ್ ಆಗುತ್ತೆ? ಸೊ ಈ ಟ್ಯಾಬ್ಲೆಟ್ ಏನಿದೆ, ಈ ಐರನ್ ಟ್ಯಾಬ್ಲೆಟ್ಸ್ ಕೆಲವೊಬ್ಬರಲ್ಲಿ ಮಲಬದ್ಧತೆ ಮಾಡುತ್ತೆ, ಕೆಲವೊಬ್ಬರಲ್ಲಿ ಡಯೇರಿಯಾ ಮಾಡ್ತಾ ಇರುತ್ತೆ. ಸೊ ನಿಮಗೆ ಈ ಥರ ಕಾನ್ಸ್ಟಿಪೇಷನ್ ಎಕ್ಸೆಟ್ರಾ ಆಯಿತು, ಡಯೇರಿಯಾ ಆಯಿತು ಅಂದಾಗ ನೀವು ಅಕಾರ್ಡಿಂಗ್ಲಿ ಇದರ ಡೋಸೇಜ್ ಚೇಂಜ್ ಮಾಡಬೇಕಾಗತ್ತೆ ಅಥವಾ ಫುಡ್ ಚೇಂಜಸನ್ನು ಮಾಡಬೇಕಾಗತ್ತೆ. ಕೆಲವೊಂದು ಸಲ ಪೇಷಂಟಿಗೆ ಇದನ್ನು ತೆಗೆದುಕೊಂಡಾಗ ವಾಂತಿ ಬಂದಂಗೆ ಆಗೋದು ಅಥವಾ ಕ್ರ್ಯಾಂಪ್ಸ್ ಬಂದಂಗೆ ಆಗೋದು ಆಗ್ತಾ ಇರುತ್ತೆ. ಸೊ ಲೈಟಾಗಿ ಏನಾದರೂ ತಿಂದ್ಕೊಂಡು ನೀವು ಈ ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೋದು. ಈ ಟ್ಯಾಬ್ಲೆಟ್ ತೊಗೊಂಡಾಗ ನಿಮ್ಮ ಸ್ಟೂಲ್ಸ್, ನಿಮ್ಮ ಮಲದ ಕಲರ್ ಏನಿರುತ್ತೆ ಬ್ಲ್ಯಾಕ್ ಆಗಿರುತ್ತೆ. ಸೊ ಇದು ನಾರ್ಮಲ್, ಬಿಕಾಸ್ ಆಫ್ ದಿಸ್ ಐರನ್ ಕಂಟೆಂಟ್ ಅದು ಬ್ಲ್ಯಾಕ್ ಕಲರನ್ನು ಅಲ್ಲಿ ಕೊಡ್ತಾ ಇರುತ್ತೆ. ಕೆಲವೊಂದು ಸಲ ಈ ಸಿರಪ್ ಬರುತ್ತಲ್ವ, ಅದನ್ನು ತಗೊಂಡಾಗ ಟೀತು, ನಿಮ್ಮ ಹಲ್ಲುಗಳು ಒಂಥರ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಆಗ್ತಾ ಇರ್ತವೆ. ಸೊ ಅದರಿಂದ ನಾವು ಏನು ಹೇಳ್ತೀವಿ, ಇದನ್ನು ನಿಮಗೆ ಸಿರಪ್ಪಿನ ಫಾರ್ಮಲ್ಲಿ ತೊಗೊಳೋದಿತ್ತು ಅಂದರೆ ಸ್ಟ್ರಾ ಮುಖಾಂತರ ತೊಗೊಳ್ಳಿ ಅಥವಾ ಜ್ಯೂಸಸ್ ಎಕ್ಸೆಟ್ರಾ ಜೊತೆ ತೆಗೆದುಕೊಳ್ಳಿ, ಸೊ ದ್ಯಾಟ್ ಟೀತಿನ ಡಿಸ್ಕಲರೇಷನ್ ಆಗಬಾರ್ದು ಅಂತ. ಸೊ ಅದು ಸಹ ಒನ್ ಆಫ್ ದ ಸೈಡ್ ಇಫೆಕ್ಟ್ ಇರುತ್ತೆ, ನಿಮ್ಮ ಹಲ್ಲುಗಳು ಸ್ವಲ್ಪ ಕಪ್ಪಗಾಗೋದು. ಕೆಲವೊಂದು ಸಲ ಬಾಯಲ್ಲಿ ಒಂಥರ ಈ ಮೆಟಲ್ಲಿನ ಟೇಸ್ಟ್ ಬರ್ತಾ ಇರುತ್ತೆ, ಐರನ್ ಒಂದು ಮೆಟಲ್ ಅಲ್ವಾ. ಸೊ ಅದರಿಂದ ಅದು ಸಹ ಈ ಮೆಟಾಲಿಕ್ ಟೇಸ್ಟನ್ನು ಸ್ವಲ್ಪ ಜನರಲ್ಲಿ ಕೊಡ್ತಾ ಇರ್ಬೋದು. ಸೊ ಕೆಲವೊಂದು ಸಲ ಈ ರೀತಿ ಸೈಡ್ ಇಫೆಕ್ಟ್ಸ್ ಆಗ್ಬೋದು. ಸಪೋಸ್ ನಿಮಗೆ ಇದನ್ನ ಟ್ಯಾಬ್ಲೆಟಿನ ಫಾರ್ಮಲ್ಲಿ ತೊಗೊಳಕ್ಕೆ ಆಗ್ತಾನೇ ಇಲ್ಲ, ನಿಮಗೆ ಬಹಳ ಇದನ್ನು ನಿಮ್ಗೆ ತಡ್ಕೊಳಕ್ಕೆ ಆಗ್ತಾನೇ ಇಲ್ಲ ಅಂದಾಗ ಮತ್ತೆ ನೆಕ್ಸ್ಟ್ ಆಪ್ಷನ್ ಇರುತ್ತೆ ಇಂಜೆಕ್ಷನ್. ಅದರ್ವೈಸ್ ಈ ಸೈಡ್ ಇಫೆಕ್ಟ್ಸ್ ಏನಿರ್ತವೆ ಒಂದು ವಾರದಲ್ಲಿ ಎಲ್ಲ ಸೆಟಲ್ ಡೌನ್ ಆಗ್ತವೆ ಆ್ಯಂಡ್ ಯು ವಿಲ್ ಗೆಟ್ ಯೂಸ್ ಟು ದಿಸ್. ಸೊ ನಾನು ಹೇಳಿದೆ, ನಿಮ್ಮ ಹಿಮೋಗ್ಲೋಬಿನ್ನು ಒಂದು ಲೆವೆಲಿಗೆ ಬರೋಕ್ಕೆ ಮಿನಿಮಮ್ ಒಂದು 2-3 ಮಂತ್ಸ್ ಆದರೂ ಬೇಕಾಗತ್ತೆ. ಡಿಪೆಂಡ್ಸ್ ಎಷ್ಟು ಕಡಿಮೆ ನಿಮ್ಮ ಹಿಮೋಗ್ಲೋಬಿನ್ ಇತ್ತು ಅಂತ. ಆದರೆ ಇವತ್ತು ನೀವು ಟ್ಯಾಬ್ಲೆಟ್ ತೊಗೊಂಡ್ರಿ, ನಾಳೆನೇ ಅಥವಾ ಒಂದು ವಾರದ ಆದಮೇಲೆ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗೋದಿಲ್ಲ, ಅದಕ್ಕೆ ಟೈಮ್ ಬೇಕಾಗತ್ತೆ. ಒಂದು. ಎರಡನೇದು, ನಾನು ಹೇಳಿದೆ ಮೇಂಟೆನೆನ್ಸ್. ಈ ಟ್ಯಾಬ್ಲೆಟನ್ನು ನಿಮ್ಮ ಐರನ್ ಸ್ಟೋರ್ಸ್, ನಿಮ್ಮ ಬಾಡಿಯಲ್ಲಿರುವಂಥ ಕಬ್ಬಿಣಾಂಶದ ಸ್ಟೋರನ್ನು ನಾವು ಮೇಂಟೈನ್ ಮಾಡೋಕ್ಕೂ ಕೊಡಬೇಕಾಗತ್ತೆ. ಸೊ ಅದರಿಂದ ನಾವು ಇನ್ನೊಂದು 6 ಮಂತ್ಸು ಅಥವಾ 1 ವರ್ಷನೇ ನಿಮಗೆ ಈ ಟ್ಯಾಬ್ಲೆಟನ್ನು ಕೊಡಬೇಕಾಗಿ ಬರ್ಬೋದು, ಡಿಪೆಂಡಿಂಗ್ ಅಪಾನ್ ಎಷ್ಟು ಸಿವಿಯರ್ ನಿಮ್ಮ ಅನೀಮಿಯಾ ಇದೆ. ಸೊ ನಿಮ್ಗೆ ಈ ರೀತಿ ಅನೀಮಿಯಾ ಇತ್ತು ಅಂದರೆ ಡಾಕ್ಟ್ರನ್ನ ಭೇಟಿಯಾಗಿ
ಅವ್ರು ನಿಮ್ಗೆ ಸೂಟ್ ಆಗುವಂತಹ ವಿತ್ ಮಿನಿಮಲ್ ಸೈಡ್ ಇಫೆಕ್ಟ್ಸ್, ನಿಮ್ಮ ಅನಿಮಿಯಾ ಎಷ್ಟಿದೆ ಅದರ ಪ್ರಕಾರ ನಿಮಗೆ ಈ ಮೆಡಿಸಿನ್ಸನ್ನು ಕೊಡ್ತಾ ಇರ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.